ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಮೈಸೂರು ಸಂಸ್ಥಾನದ 24ನೇ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಇದು ಕೇವಲ ರಾಜವಂಶದ ಕಥೆಯಲ್ಲ, ಇದು ಶಿಕ್ಷಣ, ಕೈಗಾರಿಕೆ, ಸಾಮಾಜಿಕ ನ್ಯಾಯ ಮತ್ತು ಆಡಳಿತದ ಆದರ್ಶ ಮಾದರಿಯ ಕಥೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜೀವಿತಾವಧಿ 1884ರಿಂದ 1940ರವರೆಗೆ. ಮೈಸೂರು ಸಂಸ್ಥಾನದ 24ನೇ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ 39 ವರ್ಷಗಳ ಆಡಳಿತವನ್ನು 1902ರಿಂದ 1940ರವರೆಗೆ ಮೈಸೂರಿನ ಸುವರ್ಣಯುಗ ಎಂದು ಇತಿಹಾಸಕಾರರು ಕರೆಯುತ್ತಾರೆ. ಈ ಕಾಲವನ್ನು ಆಧುನಿಕ ಮೈಸೂರಿನ ನಿರ್ಮಾಣ ಅಥವಾ ಮಾದರಿಯ ಸಂಸ್ಥಾನ ಎಂದು ವಿಶೇಷಿಸುತ್ತಾರೆ. ಮಹಾತ್ಮ ಗಾಂಧೀಜಿ ಅವರನ್ನು ರಾಜರ್ಷಿ ಎಂದು ಕರೆದರು. ಬ್ರಿಟಿಷ್ ಅಧಿಕಾರಿಗಳು ಲಂಡನ್ ರೌಂಡ್ ಟೇಬಲ್ ಸಮ್ಮೇಳನದಲ್ಲಿ ಮೈಸೂರು ಜಗತ್ತಿನ ಅತ್ಯುತ್ತಮ ರಾಜ ಎಂದು ಘೋಷಿಸಿದರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಬಾಲ್ಯ ಮತ್ತು ಪಟ್ಟಾಭಿಷೇಕ. ಅವರು 1884ರ ಜೂನ್ 4ರಂದು ಮೈಸೂರು ಅರಮನೆಯಲ್ಲಿ ಮಹಾರಾಜ ಚಾಮರಾಜೇಂದ್ರ ಒಡೆಯರ್ ಮತ್ತು ಮಹಾರಾಣಿ ಕೆಂಪನಂಜಮ್ಮಣ್ಣಿ ದೇವಿಯವರ ಪುತ್ರರಾಗಿ ಜನಿಸಿದರು. 1894ರಲ್ಲಿ ತಮ್ಮ ತಂದೆಯ ಅಕಾಲಿಕ ಮರಣದ ನಂತರ ಕೇವಲ 11 ವರ್ಷದ ಬಾಲಕರಾಗಿದ್ದಾಗಲೇ ಸಿಂಹಾಸನಕ್ಕೆ ಬಂದರು. 1895ರಿಂದ 1902ರವರೆಗೆ ಅವರ ತಾಯಿ ವಾಣಿವಿಲಾಸ ಸನ್ನಿಧಾನ ರಾಣಿ ಕೆಂಪನಂಜಮ್ಮಣ್ಣಿ ದೇವಿ ರಾಜಪ್ರತಿನಿಧಿಯಾಗಿ ಆಡಳಿತ ನಡೆಸಿದರು. ನಾಲ್ವಡಿ ಎಂದರೆ ನಾಲ್ಕನೆಯ ಎಂಬ ಅರ್ಥ. ಆ ಹೆಸರಿನ ನಾಲ್ಕನೆಯ ಕೃಷ್ಣರಾಜ ಒಡೆಯರ್ ಎಂಬ ಕಾರಣಕ್ಕೆ ಈ ಬಿರುದು ಬಂದಿದೆ. ಲೋಕಾರಂಜನಾ ಅರಮನೆಯಲ್ಲಿ ಪಿ ರಾಘವೇಂದ್ರ ರಾವ್ ಅವರ ಮಾರ್ಗದರ್ಶನದಲ್ಲಿ ಶಿಕ್ಷಣ ನೀಡಲಾಯಿತು. ಕನ್ನಡ ಮತ್ತು ಸಂಸ್ಕೃತ, ಅಶ್ವಾರೋಹಣ, ಭಾರತೀಯ ಶಾಸ್ತ್ರೀಯ ಮತ್ತು ಪಾಶ್ಚಿಮಾತ್ಯ ಸಂಗೀತ ಕಲಿಸಲಾಯಿತು. ಬಾಂಬೆ ಸಿವಿಲ್ ಸರ್ವಿಸ್ನ ಸರ್ ಸ್ಟುವರ್ಟ್ ಫ್ರೇಸರ್ ಅವರಿಂದ ಆಡಳಿತಾತ್ಮಕ ತರಬೇತಿ ಪಡೆದರು. 1902ರ ಆಗಸ್ಟ್ 8ರಂದು ಜಗನ್ಮೋಹನ ಅರಮನೆಯಲ್ಲಿ ವೈಸರಾಯ್ ಲಾರ್ಡ್ ಕರ್ಜನ್ ಅವರಿಂದ ಮೈಸೂರಿನ 24ನೇ ಮಹಾರಾಜರಾಗಿ ಪಟ್ಟಾಭಿಷೇಕ ನೆರವೇರಿತು. ಶಿಕ್ಷಣ ಮತ್ತು ಸಾಮಾಜಿಕ ಸುಧಾರಣೆಗಳು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 8 ವರ್ಷಕ್ಕಿಂತ ಕೆಳಗಿನ ಹೆಣ್ಣು ಮಕ್ಕಳ ಬಾಲ್ಯ ವಿವಾಹವನ್ನು ನಿಷೇಧಿಸಿದ ಮತ್ತು ಅಸ್ಪೃಶ್ಯತೆಯನ್ನು ಅಪರಾಧವೆಂದು ಘೋಷಿಸಿದ ಮೊದಲಿಗರಾಗಿದ್ದರು ಮತ್ತು ವಿಧವೆ ಹೆಣ್ಣು ಮಕ್ಕಳಿಗೆ ಹಲವು ವಿದ್ಯಾರ್ಥಿ ವೇತನಗಳನ್ನು ಸ್ಥಾಪಿಸಿದರು. ಅನಿಷ್ಟ ಪದ್ಧತಿಗಳಾದ ದೇವದಾಸಿ ಪದ್ಧತಿ ನಿಷೇಧ ಕಾಯ್ದೆ ಜಾರಿಗೊಳಿಸಿದರು. ಗೆಜ್ಜೆ ಪೂಜೆ ಸಂಪೂರ್ಣ ನಿರ್ಮೂಲನ ಮಾಡಿದರು. 1918ರಲ್ಲಿ ಲೆಸ್ಲಿ ಮಿಲ್ಲರ್ ಅವರನ್ನು ಹಿಂದುಳಿದ ವರ್ಗಗಳ ಪರಿಶೀಲನೆಗೆ ನೇಮಿಸಿ ಹಿಂದುಳಿದ ವರ್ಗದವರಿಗೆ ಸರ್ಕಾರಿ ಉದ್ಯೋಗದಲ್ಲಿ 25% ಮೀಸಲಾತಿಯನ್ನು ಶಿಫಾರಸು ಮಾಡಿಸಿದರು. ಇದು ಭಾರತದ ಮುಂದಿನ ಮೀಸಲಾತಿ ನೀತಿಗಳ ಆರಂಭಿಕ ಮಾದರಿಗಳಲ್ಲಿ ಒಂದು. ಸ್ತ್ರೀಯರಿಗೆ ಮೊದಲ ಬಾರಿಗೆ ಮತದಾನದ ಹಕ್ಕನ್ನು ಜಾರಿಗೊಳಿಸಿದರು. ಮೈಸೂರು ಪ್ರಾತಿನಿಧ್ಯ ಸಭೆ ಎಂಬ ಪ್ರಜಾಪ್ರಭುತ್ವದ ವೇದಿಕೆಯನ್ನು 1907ರಲ್ಲಿ ದ್ವಿಸದನವಾಗಿ ವಿಸ್ತರಿಸಿ ಮೈಸೂರು ವಿಧಾನ ಪರಿಷತ್ತನ್ನು ಸ್ಥಾಪಿಸಿದರು. ಅವರು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಸಹಸ್ಥಾಪಕ ಮತ್ತು ಮೊದಲ ಕುಲಪತಿಯಾಗಿದ್ದರು. ಅಲ್ಲದೆ 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದರು. ಇದು ಬ್ರಿಟಿಷ್ ಆಡಳಿತದ ಹೊರಗಿನ ಭಾರತೀಯ ಸಂಸ್ಥಾನವೊಂದು ಸ್ಥಾಪಿಸಿದ ಮೊದಲ ವಿಶ್ವವಿದ್ಯಾಲಯ. ಹಲವಾರು ಶಾಲೆ ಕಾಲೇಜುಗಳನ್ನು ಸ್ಥಾಪಿಸಿ ಕಲಾ, ವಾಣಿಜ್ಯ, ವಿಜ್ಞಾನ ವಿಭಾಗಗಳನ್ನು ಪ್ರಾರಂಭಿಸಿದರು. ಸ್ತ್ರೀ ಶಿಕ್ಷಣ ಕಡ್ಡಾಯಗೊಳಿಸಿದರು. ಬುಡಕಟ್ಟು ಹಾಗೂ ಅರಣ್ಯವಾಸಿಗಳಿಗೆ ಶಾಲೆಗಳನ್ನು ಪ್ರಾರಂಭಿಸಲಾಯಿತು. ಇವರ ಕಾಲದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ IISc ಸ್ಥಾಪನೆಗೆ 371 ಎಕರೆ ಜಾಗವನ್ನು ನೀಡಿ ಆರ್ಥಿಕ ಸಹಾಯವನ್ನು
ಮಾಡಿದರು. ಮೂಲಭೂತ ಸೌಕರ್ಯ ಮತ್ತು ಕೈಗಾರಿಕಾ ಅಭಿವೃದ್ಧಿಗಳು. ಶಿವನಸಮುದ್ರ ಜಲವಿದ್ಯುತ್ ಯೋಜನೆಯ ಮೂಲಕ ಏಷ್ಯಾದಲ್ಲೇ ಮೊದಲ ಬಾರಿಗೆ ವಿದ್ಯುತ್ ಉತ್ಪಾದನೆ ಮಾಡಲಾಯಿತು. 1905 ಆಗಸ್ಟ್ 5 ಬೆಂಗಳೂರು ಬೀದಿ ದೀಪ ಪಡೆದ ಏಷ್ಯಾದ ಮೊದಲ ನಗರವಾಯಿತು. ಕ್ಷಾಮದ ಸಂದರ್ಭದಲ್ಲೂ ರಾಜ್ಯದ ಆರ್ಥಿಕ ಸಂಕಷ್ಟದ ನಡುವೆಯೇ ಕೃಷ್ಣರಾಜಸಾಗರ KRS ಜಲಾಶಯವನ್ನು ನಿರ್ಮಿಸಲಾಯಿತು. ಇದು ಮಂಡ್ಯ ಪ್ರದೇಶದ ನೀರಾವರಿಗೆ ಮಹತ್ತರ ಕೊಡುಗೆ ನೀಡಿತು. ಭದ್ರಾವತಿಯ ಮೈಸೂರು ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯ ಮೂಲಕ ಕೈಗಾರಿಕಾ ಸ್ವಾವಲಂಬನೆಗೂ ಅಡಿಪಾಯ ಹಾಕಲಾಯಿತು. ಇದಲ್ಲದೆ 1913 ಮೈಸೂರು ಬ್ಯಾಂಕ್ ಸ್ಥಾಪನೆಯಾಯಿತು. 1940 ವಾಲ್ಚಂದ್ ಹೀರಾಚಂದ್ ಜೊತೆ ಸಹಭಾಗಿತ್ವದಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಸ್ಥಾಪನೆಯಾಯಿತು. ಇದು ಇಂದಿನ ಭಾರತದ ಪ್ರಮುಖ ಬಾಹ್ಯಾಕಾಶ ರಕ್ಷಣಾ ಸಂಸ್ಥೆಗಳಲ್ಲೊಂದು. ಮಿಂಟೋ ಕಣ್ಣಿನ ಆಸ್ಪತ್ರೆ ಮತ್ತು ವಿಕ್ಟೋರಿಯಾ ಆಸ್ಪತ್ರೆಯಂತಹ ಸಾರ್ವಜನಿಕ ಆರೋಗ್ಯ ಸಂಸ್ಥೆಗಳನ್ನು ಸ್ಥಾಪಿಸಲಾಯಿತು. ಇನ್ನಿತರ ಕೊಡುಗೆಗಳು: ಬೆಂಗಳೂರಿನ ಸಾಬೂನು ಕಾರ್ಖಾನೆ, ಮೈಸೂರಿನ ಎಣ್ಣೆ ಕಾರ್ಖಾನೆ, ಸಿಮೆಂಟ್ ಕಾರ್ಖಾನೆ, ಮೈಸೂರು ಪೇಪರ್ ಮಿಲ್ಸ್, ಮಂಡ್ಯದಲ್ಲಿ ಮೈಸೂರು ಸಕ್ಕರೆ ಕಂಪನಿ, ಮಂಗಳೂರಿನ ಹೆಂಚು ಕಾರ್ಖಾನೆ, ಮೈಸೂರಿನ ಅರಗು ಮತ್ತು ಬಣ್ಣದ ಕಾರ್ಖಾನೆ, ಕೊಡಗಿನ ಕಾಫಿ ಸಂಶೋಧನಾ ಕೇಂದ್ರ ಪ್ರಾರಂಭವಾದವು. ಇವರ ಕಾಲದಲ್ಲಿ ಮೈಸೂರು, ಬೆಂಗಳೂರು, ಮಂಡ್ಯ, ಹಾಸನ, ಕೋಲಾರ, ಚಿತ್ರದುರ್ಗ ಹೀಗೆ ಹಲವಾರು ಕಡೆ ನೂರಾರು ಮೈಲಿ ಸಾರಿಗೆ ರಸ್ತೆಗಳು ನಿರ್ಮಾಣವಾದವು. ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತಂದರು. ರೈಲು ಸಾರಿಗೆಗಳನ್ನು ನಿರ್ಮಾಣ ಮಾಡಿದರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಲೆ, ಸಂಗೀತ ಮತ್ತು ವ್ಯಕ್ತಿತ್ವ. ಮಹಾರಾಜರು ಸ್ವತಃ ಕೊಳಲು, ಪಿಟೀಲು, ಸ್ಯಾಕ್ಸೋಫೋನ್, ಪಿಯಾನೋ, ಮೃದಂಗ, ನಾದಸ್ವರ, ಸಿತಾರ್, ವೀಣೆ ಎಂಬ 8 ವಾದ್ಯಗಳನ್ನು ನುಡಿಸುತ್ತಿದ್ದರು ಮತ್ತು ಕರ್ನಾಟಕ ಹಿಂದೂಸ್ತಾನಿ ಸಂಗೀತದ ಆಳವಾದ ಜ್ಞಾನ ಹೊಂದಿದ್ದರು. ಪಾಲ್ ಬ್ರಂಟನ್ ಎಂಬ ಪಾಶ್ಚಿಮಾತ್ಯ ಚಿಂತಕ ಅವರನ್ನು ಪ್ಲೇಟೋದ ರಿಪಬ್ಲಿಕ್ ಕೃತಿಯ ಆದರ್ಶ ತತ್ವಜ್ಞಾನಿ, ರಾಜನ ಪ್ರತೀಕವಾಗಿ ಕಂಡರು. ಮಹಾತ್ಮ ಗಾಂಧೀಜಿಯವರು ಅವರನ್ನು ರಾಜರ್ಷಿ ಎಂದು ಕರೆದರು ಮತ್ತು 1930 ರೌಂಡ್ ಟೇಬಲ್ ಸಮ್ಮೇಳನದಲ್ಲಿ ಲಾರ್ಡ್ ಜಾನ್ ಸ್ಯಾಂಕಿ ಮೈಸೂರು ಜಗತ್ತಿನ ಅತ್ಯುತ್ತಮ ಆಡಳಿತ ಹೊಂದಿರುವ ರಾಜ್ಯ ಎಂದು ಘೋಷಿಸಿದರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಅಂತ್ಯ. 1940 ಆಗಸ್ಟ್ 3 ನಿಧನರಾದರು. ಆ ಸಮಯದಲ್ಲಿ ಅವರ ವ್ಯಕ್ತಿಗತ ಸಂಪತ್ತು ಸುಮಾರು $400 ಮಿಲಿಯನ್ ಗಳಷ್ಟಿತ್ತು. ಜಗತ್ತಿನ ಶ್ರೀಮಂತರಲ್ಲಿ ಒಬ್ಬರಾಗಿದ್ದರು. ಅವರ ಗುರುತು ಸಂಪತ್ತಿನಲ್ಲಲ್ಲ, ಆಡಳಿತದ ಆದರ್ಶದಲ್ಲಿತ್ತು. ಇಂದಿಗೂ ಮೈಸೂರು ವಿಶ್ವವಿದ್ಯಾಲಯ, KRS ಜಲಾಶಯ ಮತ್ತು ಬೆಂಗಳೂರಿನ ಸಿಲಿಕಾನ್ ವ್ಯಾಲಿ ಎಂಬ ಗುರುತಿನ ಹಿಂದಿನ ಮೂಲ ಅಡಿಪಾಯ ಇವೆಲ್ಲವೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ದೃಷ್ಟಿಕೋನದ ಕೊಡುಗೆಗಳಾಗಿ ಉಳಿದಿವೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜೀವನ ನಮಗೆ ಕಲಿಸುವುದು ಇಷ್ಟೇ: ಶಿಕ್ಷಣ, ಆರ್ಥಿಕ, ಸಮಾಜ ಸುಧಾರಣೆ, ಕೈಗಾರಿಕೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಗೊಳಿಸಿದ ಉತ್ತಮ ಆಡಳಿತಗಾರ. ಶತಮಾನಗಳ ಕಾಲ ಜನರ ಸ್ಮರಣೆಯಲ್ಲಿ ಉಳಿಯುತ್ತಾರೆ. ಇಂದಿನ ಆಧುನಿಕ ಕರ್ನಾಟಕದ ಬೆನ್ನೆಲುಬು ಆ ಕಾಲದಲ್ಲೇ ಹಾಕಿದ ಅಡಿಪಾಯವಾಗಿದೆ. ಎಲ್ಲರಿಗೂ ಧನ್ಯವಾದಗಳು.